ಸಿನಿಮಾ ಮುಖಾಂತರ ನಾನು ಮೆಸೇಜ್ ಹೇಳೋಷ್ಟು ಇನ್ನು ದೊಡ್ಡವನಾಗಿಲ್ಲ. ಸೊ ಏನಂದ್ರೆ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಸರ್ ಈ ಮೂವಿ ನೋಡ್ತಾ ಇದ್ರೆ ಆಡಿಯನ್ಸ್ಗೆ ಫೀಲ್ ಆಗುತ್ತೆ, ಅವರು ಕೂಡ ಟ್ರಾವೆಲ್ ಮಾಡ್ತಿರೋ ಥರ ಒಂದು ಫೀಲ್ ಆಗುತ್ತೆ. ಒಂದೊಳ್ಳೆ ಮೂವಿ ಮಾಡಿಕೊಡ್ತಾ ಇದ್ದೀನಿ ಆಡಿಯನ್ಸ್ಗೆ. ಪ್ಯಾಸೆಂಜರ್ ಅನ್ನೋ ಕತೆ ನಾನು ಒಂದು ಒನ್ ಡೇ ಲವ್ ಸ್ಟೋರಿ ಅಂತ ಆಕ್ಚುಲಿ ಮಾಡಿದ್ದು. ಅದು ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಬ್ಜೆಕ್ಟ್ ರಿಲೇಟೆಡ್ ಆಗಿದೆ ಅಂತ ಪ್ಯಾಸೆಂಜರ್ ಅನ್ನೋ ಒಂದು ಟೈಟಲ್ ಚೂಸ್ ಮಾಡಿ ಸಿನಿಮಾ ಮಾಡಿದ್ದು. ಅದೊಂದು ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್. ಈ ಕತೆ ಮೂಲಕ ಅಲ್ಲ ಬಂದಿರ್ಬೋದು, ತುಂಬಾ ಲ್ಯಾಂಗ್ವೇಜ್ ಅಲ್ಲಿ ಜರ್ನಿ ಮೂವೀಸ್ ಬಂದಿದೆ. ಬಟ್ ನಂದು ಜರ್ನಿ ಲವ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಿಟ್ರೆ ಬೇರೆ ಯಾವ ಮೂವಿಗೂ ಏನು ಕಂಪೇರ್ ಮಾಡಂಗಿಲ್ಲ ಮೂವಿನ. ಮೆಸೇಜ್ಗಿಂತ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀನಿ ನಾನು ಮೂವಿನಲ್ಲಿ, ಅದು ಹೇಳ್ಬೋದು ಅಷ್ಟೇ. ಹೌದು ಸರ್, ಸಿನಿಮಾ ಮುಗಿಯೋವರೆಗೂ ನಾನೆಲ್ಲೂ ಪ್ರೆಸ್ ಮೀಟ್ ಆಗಲಿ ಇನ್ನೊಂದಾಗಲಿ ನಾನು ಎಲ್ಲೂ ಮಾಡಿ ಪಬ್ಲಿಸಿಟಿ ಮಾಡಿರಲಿಲ್ಲ. ಸೊ ಮುಗಿದ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋದು 4-5 ತಿಂಗಳಾಯಿತು, 4-5 ಮಂತ್ಸ್ ಆಯಿತು. ಸಿನಿಮಾ ಕಂಪ್ಲೀಟ್ ಆಗಿದೆ, ಈಗ ಡಬ್ಬಿಂಗ್ ನಡೀತಾ ಇದೆ ಈಗ. ಸೊ ಈಗ ಒನ್ ಶಾರ್ಟ್ ಸಾಂಗ್ನ ತೋರ್ಸೋಕ್ಕೋಸ್ಕರ ಇದನ್ನು ಮಾಡ್ತೀವಿ. ನನ್ನ ಮೂವಿಲಿ ಅದೇ ಇದೊಂದು ಡಿಫ್ರೆಂಟ್ ಲವ್ ಸ್ಟೋರಿ ಅನ್ನೋದು ಬಿಟ್ರೆ ಒನ್ ಶಾರ್ಟ್ ಒಂದು ಸಾಂಗ್ ಇದೆ. ಮೂವಿನೇ ಒಂದು ಫ್ರೆಶ್ನೆಸ್ ಇದೆ, ಬಂದು ನೋಡೋ ಆಡಿಯನ್ಸ್ಗೆ ಒಂದು 2 ಅವರ್ ರಿಲ್ಯಾಕ್ಸ್ ಆಗ್ತಾರೆ. ಕತೆ ಅಂದರೆ ಒಂದು ಸಿನಿಮಾ, ಇವತ್ತಿನ ಪ್ರೇಕ್ಷಕರು ಯಾರು ಸಿನಿಮಾಗೆ ಬಂದು ಯಾರು ನೋಡ್ತಾರೆ, ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ಸಿನಿಮಾ. ಯಾಕೆಂದರೆ ಇವತ್ತಿನ ಎಲ್ಲ ಬರೀ ಲಾಂಗು ಮಚ್ಚು, ಬರೀ ಒಂಥರ ಈ ರಕ್ತಪಾತದ ಸಿನಿಮಾಗಳು ತೆಗಿತಾರೆ. ಈ ಕಥೆನ ನನಗೆ ನಿರ್ದೇಶಕರು ಬಂದು ಹೇಳಿದಾಗ, ಈ ಕಥೆನ ಯಾಕೆ ನಾವು ನಮ್ಮ ಕರ್ನಾಟಕ ಜನತೆ ನಾನು ನೀಡಬಾರ್ದು, ಇಂಥ ಒಳ್ಳೆ ಸಬ್ಜೆಕ್ಟು, ಒಂದು ನಿಜ ಜೀವನದಲ್ಲಿ ನಡೆಯುವಂಥ ಘಟನೆ. ಒಂದು ದಿನದಲ್ಲಿ ಇವತ್ತಿನ ಯುವಕರುಗಳು ಏನೇನ ಒಂದು ದಿನದಲ್ಲಿ ಯಾವ ಥರ ಎಡೆಗೆ ಬೀಳ್ತಿದ್ದಾರೆ, ಏನಾಗುತ್ತೆ, ಸಮಾಜಕ್ಕೆ ಏನು ಮಾರಕ ಆಗುತ್ತೆ ಅನ್ನೋದೊಂದು ಸಬ್ಜೆಕ್ಟ್ ನಾನು ತಿಳಿಸಿದಾಗ ನಾನು ಯಾಕೆ ಈ ಸಿನಿಮಾ ಕೊಡಬಾರ್ದು ಅಂತ ಅನಿಸ್ತು. ಅದರಿಂದ ಈ ಸಿನಿಮಾ ನಾನು ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಇದರಲ್ಲಿ ನಾನು ತುಂಬ ಹೋಮ್ಲಿ ಕ್ಯಾರೆಕ್ಟರ್, ಸಖತ್ ಹೋಮ್ಲಿ ಕ್ಯಾರೆಕ್ಟರ್, ಎಲ್ಲೂ ಒಂಚೂರು ಗ್ಲಾಮರಸ್ ಅಂತ ಏನಿಲ್ಲ. ಫಸ್ಟ್ ಟೈಮ್ ನಾನು ಒಬ್ಬ ರೆಕಗ್ನೈಸ್ ಆಗಿರುವಂಥ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿರೋದು. ಸೊ ಮಯೂರ್ ಪಟೇಲ್ ಅವರು ನಾನು ಅಂದ್ಕೊಂಡೆ ತುಂಬ ಆಟಿಟ್ಯೂಡ್ ಇರ್ಬೋದು ಅಂದ್ಕೊಂಡೆ, ಬಟ್ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಮತ್ತು ಹಾಗೆ ಡೈರೆಕ್ಟರ್ ಸರ್ ಕೂಡ ಹೌದು, ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ರೂಪೇಶ್ ಅವರು ತುಂಬ ಚೆನ್ನಾಗಿ ಅವ್ರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ತುಂಬ ಖುಷಿ ಆಯಿತು. ಇಟ್ ವಾಸ್ ಆಲ್ ಸಾಂಗ್ಸ್ ಹಸ್ ಕಮ್ ಔಟ್ ಎಕ್ಸಲೆಂಟ್. ಇನ್ನೂ ಅಂದರೆ ಫೈನಲೈಸೇಷನ್ಸು, ಒಂದು ಫೈನಲ್ ವಾಯ್ಸು ಅಂಥದ್ದು ಮಾಡಿಲ್ಲ ಇವರು. ಒಂದೇ ಸಾಂಗ್ ಶಾರ್ಟ್ನಲ್ಲಿ ಒಂದು ಸಾಂಗು ಚಿತ್ರೀಕರಣ ಮಾಡ್ತೀನಿ, ಅದರದ್ದೊಂದು ಪ್ರಯತ್ನ ಏನಂತ ಕೇಳಿದಾಗ ಮಾಡಿ ಒಂದು ಒಳ್ಳೆ ಪ್ರಯತ್ನ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ತುಂಬ ಶ್ರಮ ವಹಿಸಬೇಕಾಗ್ತದೆ, ಅಭ್ಯಾಸ ಮಾಡಬೇಕಾಗ್ತದೆ ಅಂದಾಗ ಇಲ್ಲ ಸರ್. ಸೊ ಅಫ್ಕೋರ್ಸ್ ಮಯೂರನ ಟ್ಯಾಲೆಂಟ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈ ಕ್ಯಾನ್ ಏಬಲ್ ಟು ಡೂ ದಟ್. ಸೊ ಆದಮೇಲೆ ಮಾಡಿದ್ದಾರೆ. ಮದನ್ ಹರಿಣಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ಫ್ಯಾಕ್ಟ್ ನಾನು ನೋಡಿಲ್ಲ, ನಿಮ್ಮ ಜೊತೆ ಈಗ ನೋಡಕ್ಕೆ ಹೋಗ್ತಿದ್ದೀನಿ. ಸೊ ಆ ಸಾಂಗನ್ನು ಯಾವ ರೀತಿ ಒಂದು ಜೋವೆಲ್ ಆಗಿ ತೊಗೊಂಡು ಹೋಗ್ಬೇಕು, ಆ ರಿದಮ್ಮು, ಹೌ ಇಟ್ ವಿಲ್ ಟೇಕ್ ದ ಹೀರೋಯಿನ್ ಇನ್ ಟು ಮೂಡ್ ಅಂಡ್ ದ ಡಾನ್ಸ್, ಆ ಥರನೇ 2/4 ರಿದಮ್ನಲ್ಲಿ ಮಾಡಿಕೊಟ್ಟಿದ್ದೀನಿ. ಬಹುಶಃ ಈಗ ತಾವು ನೋಡ್ತೀರಿ, ನಮ್ಮೆಲ್ಲರಿಗಿಂತ ನಮ್ಮ ಏನು ಅಭಿಮಾನಿ ದೇವರುಗಳು ಅಣ್ಣವ್ರು ಹೇಳಿದಾಗೆ ಅವ್ರುಗಳು ಮೆಚ್ಕೋಬೇಕು. ಪ್ಯಾಸೆಂಜರ್ನ ಜರ್ನಿ ಸ್ಟಾರ್ಟ್ ಆಗಿ 3 ತಿಂಗಳಾಗಿದೆ, ಮುಗಿದಿದೆ ಇವಾಗ ಚಿತ್ರೀಕರಣ. ಸೊ ಡಬ್ಬಿಂಗ್ ನಡೀತಾ ಇದೆ. ಒಂದು ನನಗೆ ಇಲ್ಲಿ ತನಕ ಮಾಡಿರುವಂಥ ಇಷ್ಟು ಸಿನಿಮಾದಲ್ಲಿ ವಿಭಿನ್ನವಾಗಿರುವಂಥ ಒಂದು ಪಾತ್ರ, ತುಂಬ ಡಿಗ್ನಿಫೈಡ್ ಆಗಿ, ಒಂಥರ ವೆಲ್ ಎಜುಕೇಟೆಡ್ ಡಿಗ್ನಿಫೈಡ್ ಆಗಿರುವಂಥ ಕ್ಯಾರೆಕ್ಟರ್. ಯಾಕೆಂದರೆ ಮುಂಚೆ ಬರೀ ರೌಡಿಸಮ್ ಸಿನಿಮಾ ಆಗಿರ್ಬೋದು, ಯೂತ್ ಸಿನಿಮಾ, ಲವ್ ಬಾಯ್ ಆಗಿ ಈ ಥರ ಎಲ್ಲ ಕಾಣಿಸ್ಕೊಂಡಿದ್ದೀನಿ. ಈ ಥರ ಒಂದು ಪಾತ್ರ ಫಸ್ಟ್ ಟೈಮ್ ನನಗೆ ಸಿಕ್ಕಿದೆ.
ಯೌವನ ವರವ